ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಈ ಬಾರಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಪ್ರತಿದಿನ ಬೀಳುತ್ತಿರುವ ಮನೆಗಳ ಸಂಖ್ಯೆ ಏರುಗತಿಯಲ್ಲಿ ಸಾಗುತ್ತಿದೆ. ಸರ್ಕಾರದ ಪರಿಹಾರವು ವಿಳಂಬವಾಗುತ್ತಿದೆ. ಹೀಗಾಗಿ ಬಡವರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಂತೆ ತಾಲೂಕಿನ ಗಂದಿಗೋಡ್ ಗ್ರಾಮದಲ್ಲಿ ಒಂದೇ ದಿನ ರಾಮಪ್ಪ ಭೀಮಪ್ಪ ಸತ್ಯನ್ನವರ್ ಮತ್ತು ಶರೀಫ್ ಮಕ್ತುಮ್ ಸಾಬ್ ಗಡಾದ್ ಎನ್ನುವರಿಗೆ ಸೇರಿದ ಒಟ್ಟು 2 ಮನೆಗಳು ಬಿದ್ದಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲಿಸಿ ಪರಿಹಾರಕ್ಕಾಗಿ ಶಿಫಾರಸು ಮಾಡಲಾಗಿದೆ. ನೇಗಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಸರ್ಕಾರಕ್ಕೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ನಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡಿದರು. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ಡಿಜಲ್ ಹೆಚ್ಚು ಮಾಡಿದ್ರಿ. ಇವು ಎದಕ್ಕೆ ಬೇಕು? ಲಂಚ್ ಗೇಟ್ ಗ್ಯಾರಂಟಿ ತೆಗೆದೋಗಿರಿ. ಅವನ್ನ ಲಂಚ್ ಗೇಟ್ ಗ್ಯಾರಂಟಿ ತೆಗೆದೋಗಿದ್ರೆ ರಾಜ್ಯದಾಗ ಬಡವರು ಮತ್ತು ನಮ್ಮ ರೈತ ಕುಲಕ್ಕೆ ಅನ್ಯಾಯ ಭಾಳ ಆಗತೈತಿ. ಅಂಥವ್ನು ಎಲ್ಲಿ ಈಗ ಯಾವುದೇ ಒಂದು ಸಂಘಟನೆಯವ್ರು ಮನವಿ ಕೊಡಲಿ, ಅದ್ರಾಗ ಎಷ್ಟು ಸತ್ಯಾಂಶ ಐತಿ, ಎಷ್ಟು ಮಾಡುವಂಥವು ಅದಾವು, ಅವ್ನು ವಿಚಾರ ಮಾಡ್ರಿ. ಅಂಥವನ್ನ ಇದನ್ನು ಮಾಡ್ರಿ. ನೀವು ಒಂದು ವಿಚಾರ ಮಾಡುವಂಥ ನೈತಿಕತೆ ಇಲ್ದಂಥ ಒಂದು ರಾಜಕಾರಣಿಗಳು ನೀವು ಸರ್ಕಾರ ನಡೆಸತ್ತೀರಿ. ಇದು ಅನ್ಯಾಯ ಐತಿ. ನೀವು ಬುದ್ಧಿವಂತರಿದ್ದೀರಿ, ಸರ್ಕಾರ ನಡೆಸೋರು, ನಿಮಗೆ ನಾಲೆಜ್ ಐತಿ. ಇದನ್ನೆಲ್ಲ ಪರಿಶೀಲನೆ ಮಾಡಿ ರೈತರು ಜನರು ಯಾಕೆ ಹೋರಾಟಕ್ಕೆ ಇಳಿತಾರ ಅದನ್ನು ಅರಿವಿಟ್ಕೋರಿ. ಮೊದಲ ಅಲ್ಲಿ ಎಲ್ಲಿ ಅನ್ಯಾಯ ಆಗೈತಿ ಅದನ್ನು ನೋಡಿ ಅಧಿಕಾರಿಗಳ ಮುಖಾಂತರ ಅದನ್ನು ಸರಿಪಡಿಸ್ಬೇಕು. ಈ ಖಾನಾಪುರ ತಾಲೂಕು ಅನ್ನೋದು ಇದು ಭ್ರಷ್ಟ ತಾಲೂಕು ಮತ್ತು ಇದು ವಂಚಿತವಾದಂಥ ತಾಲೂಕಾಗೈತಿ. ಇದನ್ನು ನಾವು ಇಲ್ಲಿ ಎಲ್ಲ ಪ್ರಜೆಗಳನ್ನ ಒಳಗೊಂಡ್ಕ್ಯಾರ ಎಲ್ಲ ವರ್ಗದವ್ರನ್ನ ಕರ್ಕೊಂಡು ಇದನ್ನು ನಾವು ಈ ಭ್ರಷ್ಟತೆ ಅನ್ನೋದು ಈ ತಾಲೂಕಿನಾಗ ಇನ್ನು ಹೋಗಲಾಡ್ಸಕ್ಕೆ ನಾವು ಇನ್ನು ಮುಂದೆ ಹೆಜ್ಜೆ ಇಡುವಂಥ ಕೆಲಸ ನಾವೆಲ್ಲರೂ ಮಾಡ್ತೇವೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಅಧಿಕಾರಿ ಮುಖಾಂತರ ಎಲ್ಲ ಅಧಿಕಾರಿಗಳು ಒಳಗೊಂಡು ವರದಿ ಕಲೆಕ್ಟ್ ಮಾಡ್ಕ್ಯಾರ. 5-5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಆ ಬಡ ಕುಟುಂಬಕ್ಕೆ ಬೆನ್ನಿಗೆ ನಿಲ್ಲುವಂಥ ಕೆಲಸ ಈ ಸರ್ಕಾರ ಮಾಡ್ಬೇಕಂತೇಳಿ ಇಡೀ ರಾಜ್ಯದ ರೈತ ಕುಲದ ಪರವಾಗಿ ವಿನಂತಿ ಮಾಡ್ಕೊತೇನೆ. ನಾನು ನೇಗಿಲ ಯೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ